ಚುನಾವಣೆಯ ಪ್ರಚಾರದ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸುಳ್ಳಿನ ಆಶ್ರಯಕ್ಕೆ ಹೋಗಿರ್ತಕ್ಕಂಥದ್ದು ಅಧೋಗತಿಗೆ ಇವತ್ತು ಅವರು ಹೋಗಿದ್ದಾರೆ. ಸೋಲಿನ ಭೀತಿಯಲ್ಲಿ ಎಲ್ಲಿ ಚುನಾವಣೆಯಲ್ಲಿ ನಾನು ಸೋಲ್ತೀನಿ, ಮುಂದೆ ನಾನು ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಭಯದಿಂದ ಇವತ್ತು ಆ ಒಂದು ಭಯದಿಂದ ಅವರಿವತ್ತು ಏನನ್ನು ಕೂಡ ಯೋಚನೆ ಮಾಡದೇನೆ ಜನರ ಮುಂದೆ ಸುಳ್ಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ನಗ್ನ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಒಬ್ಬ ಪ್ರಧಾನಿ ಮಂತ್ರಿಯಾಗಿ ಒಂದು ಸಂವಿಧಾನಾತ್ಮಕವಾದಂಥ ಹುದ್ದೆ ಅದು. ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಮಾತನಾಡಬೇಕು. ಯಾಕೆಂದರೆ ಅವ್ರು ಏನು ಹೇಳ್ತಾರೆ ಇಡೀ ಪ್ರಪಂಚವೇ ಅದನ್ನು ಗಮನಿಸ್ತದೆ ಮತ್ತು ದೇಶದ ಜನ ಅದನ್ನು ನೋಡ್ತಾರೆ. ಆದ್ದರಿಂದ ಇವತ್ತು ಅವರ ಬೇಜವಾಬ್ದಾರಿ ಹೇಳಿಕೆಗಳು, ಅದರಲ್ಲೂ ಕೂಡ ಚುನಾವಣೆಯ ಮಧ್ಯದಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಅವರು ಆಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ರಿಗೂ ದಿಗ್ಭ್ರಮೆ ಮತ್ತು ನೋವಿನ ಒಂದು ಸಂಗತಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರು ಭಾಷಣಗಳಲ್ಲಿ ಯಾವುದೇ ಆಧಾರವಿಲ್ಲದೆ ಕಾಂಗ್ರೆಸ್ ಪಕ್ಷ ದಲಿತರ ಮೀಸಲಾತಿಯನ್ನು ಕಡಿತಗೊಳಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ, OBC ಮೀಸಲಾತಿಯನ್ನು ಕಡಿತಗೊಳಿಸ್ತಕ್ಕಂಥದ್ದು ಮಾಡಿ ಮುಸಲ್ಮಾನರಿಗೆ ಕೊಡುವಂಥದ್ದನ್ನು ಮಾಡಿದ್ದಾರೆ ಅಂತ ಒಂದು ಸುಳ್ಳನ್ನು, ಮಹಾ ಸುಳ್ಳನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನನ್ನ ಪ್ರಶ್ನೆ ಪ್ರಧಾನಮಂತ್ರಿ ಅವರಿಗೆ, ತಾವು ಈ ಹೇಳಿಕೆಯನ್ನು ಏನು ಕೊಟ್ಟಿದ್ದೀರಾ, ಇದರ ಬಗ್ಗೆ ನಿಮಗೆ 100% ವಿಶ್ವಾಸ ಇದ್ದರೆ ಇದು ಸತ್ಯ ಅಂತ ನೀವು ದಾಖಲೆ ಸಮೇತ ಇದನ್ನು ನೀವು ಹೊರಗೆ ತರಬೇಕಾಗ್ತದೆ. ಯಾವ ರೀತಿಯಾಗಿ ದಲಿತರ ಮೀಸಲಾತಿಯನ್ನು ಕಡಿತ ಮಾಡಿ ನಾವು ಮೀಸಲಾತಿ ಮುಸಲ್ಮಾನರಿಗೆ ಕೊಟ್ಟಿದ್ದೇವೆ, OBC ಅವರಿಗೆ ಮೀಸಲಾತಿ ನಾವು ಕಡಿತ ಮಾಡಿ ಅವರಿಗೆ ಕೊಟ್ಟಿದ್ದೇವೆ, ಯಾವಾಗ ಆ ಆದೇಶ ಆಯಿತು ಅದನ್ನು ಸ್ಪಷ್ಟವಾಗಿ ಹೇಳಿ. ಯಾಕೆ ಅವರು ಈ ಥರ ದ್ವೇಷದ ಭಾಷಣವನ್ನು ಮಾಡಕ್ಕೆ ಹೊರಟಿದ್ದಾರೆ, ಪ್ರಚೋದನಕಾರಿ ಭಾಷಣಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಅವರಿಗೆ ಬಹುಶಃ ಗೊತ್ತೇ ಇಲ್ಲ. ಮೊನ್ನೆ ಮೈಸೂರಿಗೆ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅವ್ರ ಭಾಷಣದಲ್ಲಿ. ಅವ್ರಿಗೆ ಗೊತ್ತಿಲ್ಲ 1921ನೇ ಇಸ್ವಿಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ್ರು. ಇತಿಹಾಸ ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು, ಕರ್ನಾಟಕದ ಇತಿಹಾಸ. ತದನಂತರ ಹಲವಾರು ಆಯೋಗಗಳು ಮುಸಲ್ಮಾನರಿಗೆ ಮೀಸಲಾತಿ ಧಾರ್ಮಿಕ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಅದಕ್ಕೇ ನಾವು ಹೇಳುವಂಥದ್ದು ಹಿಂದುಳಿದ ವರ್ಗಗಳಂತ ಹೇಳ್ತೀವಿ, ಹಿಂದುಳಿದ ಜಾತಿಗಳಂತ ಹೇಳೋದಿಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಯಾರ್ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರಾಗಿದ್ದಾರೆ ಅವರಿಗೆ ಮೀಸಲಾತಿ ಕೊಡಬೇಕು. ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಹೇಳಿಲ್ಲ, ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಅಲ್ಲ. ಆದ್ದರಿಂದ ಆ ಆಧಾರದ ಮೇಲೆ ಅನೇಕ ಸ್ವತಂತ್ರ ಬಂದ ನಂತರ ಕೂಡ ಹಾವನೂರು ವರದಿ ಇರ್ಬೋದು, ಅಥವಾ ವೆಂಕಟಸ್ವಾಮಿ ವರದಿ ಇರ್ಬೋದು, ಚಿನ್ನಪ್ಪ ಆಯೋಗ ವರದಿ ಇರ್ಬೋದು, ದ್ವಾರಕಾನಾಥ್ ಅವರ ವರದಿ ಇರ್ಬೋದು, ದ್ವಾರಕಾನಾಥ್ ಅವರ ವರದಿ ಇರ್ಬೋದು, ಎಲ್ಲ ವರದಿಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು, ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರಿದ್ದಾರೆ ಅಂತ ಸರ್ವೆ ಮಾಡಿ ಅವ್ರು ಹೇಳಿರ್ತಕ್ಕಂಥ ಮಾತುಗಳು. ಯಾರದೇ ಒಬ್ಬರು ಕಲ್ಪಿತ ಅಥವಾ ಎಲ್ಲೋ ಕೂತ್ಕೊಂಡು ಒಂದು ಪೆನ್ ಪೇಪರ್ ಬರೆದಿರೋದಂಥದ್ದಲ್ಲ. ಒಂದು ಮತ್ತು ಕೇವಲ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿಲ್ಲ, ಬೌದ್ಧರಿಗೆ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಸ್ಗೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಅದು ಅಗತ್ಯ ಇದೆ ಅಂತ ಅನಿಸಿದಾಗ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಇವತ್ತು ನೀವು ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? 10 ವರ್ಷ ನೀವೇನು ಮಾಡ್ತಾ ಇದ್ರಿ? ಇಷ್ಟೊಂದು ನಿಮಗೆ ಇದ್ರ ಬಗ್ಗೆ ಕಾಳಜಿ ಇದ್ದಿದ್ರೆ, ನಂಬಿಕೆ ಇದ್ದಿದ್ದರೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ ನೀವು? ಇವತ್ತಾಕೆ ಇದನ್ನು ತರ್ತಾ ಇದ್ದೀರಾ ಮತ್ತು ಸುಳ್ಳೇ ಕೇಳ್ತಾ ಇದ್ದೀರಾ? ನೋಡಿ, ನಿಮ್ಮ ಅಜ್ಞಾನದ ಒಂದು ಉದಾಹರಣೆ ಅಂತ ಹೇಳಿದ್ರೆ, ದಲಿತ ಮೀಸಲಾತಿಯನ್ನು ತೆಗೆದಾಕ್ತಕ್ಕಂಥ ಅಥವಾ ಕಡಿತಗೊಳಿಸ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ. ಅದು ಪಾರ್ಲಿಮೆಂಟಲ್ಲಿ ಅನುಮೋದನೆ ಸಿಕ್ಕಿದ್ರೆ ಮಾತ್ರ
ಏನಾದರೂ ಬದಲಾವಣೆ ಮಾಡ್ಬೋದೇ ಹೊರತು ಒಂದೊಂದು ರಾಜ್ಯಕ್ಕೆ ಒಂದೊಂದು ಮೀಸಲಾತಿ ಇರ್ತದೆ. ಅದು ನಾವೇನು ತೀರ್ಮಾನ ಮಾಡ್ತೀವಿ ಅದು ಸಂಸತ್ಗೆ ಹೋಗಬೇಕಾಗ್ತದೆ. ಸಂಸತ್ತಲ್ಲಿ ಅದು ಅನುಮೋದನೆ ಸಿಕ್ಕಿದ ಮೇಲೆ ನಂತರನೇ ಅದು ಬದಲಾವಣೆ ಆಗುತ್ತದೆ. ಏಕಾಏಕಿ ಯಾವ ರಾಜ್ಯ ಸರ್ಕಾರ ಕೂಡ ದಲಿತರ ಮೀಸಲಾತಿಯನ್ನು ಕಡಿತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮಗೆ ಪ್ರಥಮವಾದಂಥ ಜ್ಞಾನದ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಅಜ್ಞಾನದಲ್ಲಿ ಇದ್ದೀರಾ ನೀವು. ಒಂದು. ಎರಡನೇದು, ಈ ತೀರ್ಮಾನಗಳಾಗಿರ್ತಕ್ಕಂಥದ್ದು ಹಲವಾರು ಸರ್ಕಾರಗಳು ಮಾಡ್ಕೊಂಬಂದಿದೆ. ನಿಮ್ಮ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟಿದ್ದಾರೆ, ನಾವು ಮುಸಲ್ಮಾನ್ ಮೀಸಲಾತಿಯನ್ನು ತೆಗಿತಾ ಇಲ್ಲ ಅಂತ ನಿಮ್ಮ ಸರ್ಕಾರ ಕೂಡ ಕೊಟ್ಟಿದೆ. ಅದರಿಂದ ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ? ಒಬ್ಬ ಪ್ರಧಾನಿಯಾಗಿ ಜನರಿಗೆ ಈ ರೀತಿಯಾಗಿ ದಾರಿ ತಪ್ಪಿಸ್ತಕ್ಕಂಥದ್ದು ನಿಮ್ಮ ಉದ್ದೇಶ ಏನು? ಮತ್ತು ನಿಮಗೆ ಈ ವಿಚಾರಗಳನ್ನು ಮಾಹಿತಿ ಮತ್ತು ದಾಖಲೆ ಸಮೇತ ನಿಮಗೆ ಸ್ಪಷ್ಟಪಡಿಸೋಕ್ಕಾಗದೆ ಹೋದರೆ, ನೀವು ಸರಿ ಇದೆ ಅಂತ ಹೇಳೋಕ್ಕಾಗದೆ ಹೋದರೆ ನೀವು ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಬೇಕಾಗ್ತದೆ. ಒಬ್ಬ ಜವಾಬ್ದಾರಿತವಾದ ಸ್ಥಾನದಲ್ಲಿ ಇದ್ದೀರಾ ನೀವು. ನೀವು ಬೇಕಾಬಿಟ್ಟು ಮಾತಾಡೋದಕ್ಕೆ ನಿಮಗೆ ಆಗೋದಿಲ್ಲ. ನಾನೇನೋ ತಿಳ್ಕೊಂಡಿದ್ದೆ ಯತ್ನಾಳ್ ಅವ್ರಿಗೆ ಕಾಂಪಿಟೇಷನ್ ಇಲ್ಲ ಅಂತ. ಈಗ ಯತ್ನಾಳ್ ಅವ್ರಿಗೆ ಮೋದಿಯವರೇ ಕಾಂಪಿಟೇಷನ್ ಆಗಿಬಿಟ್ಟಿದ್ದಾರೆ. ಅವರ ಮಾತುಗಳು ಹಂಗೆ ಆ ಥರ ಇದೆ ಇವತ್ತು. ಬಹುಶಃ ಯತ್ನಾಳ್ ಅವರು ಇನ್ನೂ ಸ್ವಲ್ಪ ಹೆಚ್ಚು ಯೋಚನೆ ಮಾಡ್ಕೊಂಡೆ ಮಾತಾಡ್ತಾ ಇದ್ರೇನೋ. ಅದಕ್ಕಿಂತ ಕೆಳಮಟ್ಟಕ್ಕೆ ಹೋಗಿದ್ದೀರಾ ನೀವೀಗ. ನಿಮ್ಮ ಮಾತುಗಳು ಜನ ಇವತ್ತು ಇಡೀ ದೇಶದಲ್ಲಿ ಮತ್ತು ವಿಶ್ವದಲ್ಲೇ ಜನ ನೋಡ್ತಾ ಇದ್ದಾರೆ. ಏನ್ರಿ ಆಗಿದೆ ನರೇಂದ್ರ ಮೋದಿ ಅವ್ರಿಗೆ? ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಇದು ನಿಜವಾಗ್ಲೂ ಕೂಡ ಅತ್ಯಂತ ಖಂಡನೀಯವಾದಂಥ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.